ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಣ್ಮಕ್ಳು ಯಾವಾಗ್ಲೂ ಜಾಸ್ತಿ ಕೆಲಸ ಮಾಡೋದು, ಜಾಸ್ತಿ ನಿಂತಿರೋದು, ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಅಂದರೆ ಅದು ಅಡುಗೆಗೋಸ್ಕರನೇ. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚ್ ಹಾಗೆ ಡಿನ್ನರ್ಗೋಸ್ಕರ ಏನೆಲ್ಲ ಅಡುಗೆ ಮಾಡ್ತೀನಿ ಅದು ಈಸಿಯಾಗಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ನಾಳೆ ಏನು ರೆಸಿಪಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹಾಗೆ ಬೆಳಿಗ್ಗೆ ಎದ್ದು ಯಾವುದೇ ಥರ ತಲೆನೋವಿರೋದಿಲ್ಲ. ನನ್ನ ಮಾರ್ನಿಂಗ್ ರುಟೀನ್ನ ಪೀಸ್ಫುಲ್ಲಾಗಿ ಮುಗಿಸ್ಕೊಳ್ತೀನಿ. ಇನ್ನು ನಾವು ಜಾಸ್ತಿ ಕೆಲಸ ಮಾಡೋದು ಮಸಾಲೆ ರುಬ್ಬೋದಕ್ಕೆ, ತರಕಾರಿ ಹೆಚ್ಚಿಟ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಅಂತ ಅದಕ್ಕೋಸ್ಕರ ನಾನೊಂದು ಹೊಸ ಮಿಕ್ಸರ್ ಗ್ರೈಂಡರ್ನ ತೊಗೊಂಡಿದ್ದೀನಿ. ಆಟೋಮ್ಬರ್ಗ್ ಝೆನೋವಾ ಮಿಕ್ಸರ್ ಗ್ರೈಂಡರ್. ಇದ್ರ ಬಗ್ಗೆ ಹೇಳೋದಕ್ಕಿಂತ ನಾನು ಇದನ್ನು ಹೇಗೆ ನನ್ನ ಪ್ರತಿದಿನ ಅಡುಗೆ ಮನೆಯಲ್ಲಿ ಇದು ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ, ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಶೇರ್ ಮಾಡ್ತೀನಿ. ಮೊದಲಿಗೆ ಏನಾದ್ರೂ ಮಿಲ್ಕ್ ಶೇಕ್ ಮಾಡ್ಕೋತೀನಿ, ಬಹಳಷ್ಟು ಜನಕ್ಕೆ ಗೊತ್ತಿದೆ. ಇವತ್ತು ನಾನು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈ ಥರ ಫ್ರೋಝನ್ ಬನಾನಾನ ಹಾಕ್ಕೊಂಡಿದ್ದೀನಿ, ಒಳ್ಳೆ ರುಚಿ ಕೊಡುತ್ತೆ. ನಂತರ ಕಾಯಿಸಿ ಆರಿಸಿರುವಂಥ ಹಾಲು, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಬೇಕು ಅಂದರೆ ಖರ್ಜೂರನ್ನು ಕೂಡ ಹಾಕ್ಕೋಬೋದು. ಖರ್ಜೂರ ಹಾಕ್ಕೊಂಡ್ರೆ ಈ ಥರ ಬೆಲ್ಲ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಯಾಕೆಂದರೆ ಅದರಲ್ಲಿ ಜಾಸ್ತಿ ಸ್ವೀಟ್ ಇರುತ್ತೆ. ನಾನು ಖರ್ಜೂರ ಹಾಕ್ಕೊಂಡಿಲ್ಲ, ಹಾಗಾಗಿ ಬೆಲ್ಲನ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದು. ನನಗೆ ಇದರಲ್ಲಿ ಇಷ್ಟ ಆಗಿರೋದೇನು ಅಂದರೆ ಸ್ಪೀಡ್ ಕಂಟ್ರೋಲ್, ಬೇಗ ಆಗುತ್ತೆ. ಹಾಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಮಿಲ್ಕ್ ಶೇಕ್ ರೆಡಿ ಆಗಿರುತ್ತೆ, ಅದು ಕೂಡ ಕೆಲವು ಸೆಕೆಂಡ್ಗಳಲ್ಲಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಫಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೋಝನ್ ಹಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಗೊತ್ತಾ, ಸ್ಮೂತ್ ಕನ್ಸಿಸ್ಟೆನ್ಸಿ ನಮಗೆ ಸಿಗುತ್ತೆ. ನಿಮಗೆ ಹೇಗೆ ಬೇಕೋ ಆ ಥರ ಇದರಲ್ಲಿ ಗ್ರೈಂಡ್ ಮಾಡ್ಕೋಬೋದು. ಇವಾಗ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ಮನೇಲಿ 3 ಜನಕ್ಕೂ ಕೂಡ ಮಿಲ್ಕ್ ಶೇಕ್ನ ಮಾಡಿಟ್ಕೊಂಡಿದ್ದೆ. ಸೊ ಬೇಗ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಇನ್ಸ್ಟೆಂಟಾಗಿ ದೋಸೆನ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಪೀನಟ್ ಚಟ್ನಿ. ದೋಸೆಗೆ ಇಲ್ಲಿ 1 ಕಪ್ನಷ್ಟು ಸಣ್ಣ ರವೆ, ಬಿಳಿ ರವೆನ ನೆನೆಸಿಟ್ಕೋಬೇಕು. ಹಾಗೆ ಅದಕ್ಕೆ ನೀರನ್ನು ಹಾಕಿ ನೆನೆಸಿಟ್ಕೋಬೋದು. ಇನ್ನು ಇನ್ನೊಂದು ಸೈಡು ಅರ್ಧ ಕಪ್ನಷ್ಟು ಅವಲಕ್ಕಿನ ನೀರನ್ನು ಸೇರಿಸಿ 2-3 ಸರಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ನೀರನ್ನು ಸೇರಿಸಿ ಅದನ್ನು ಕೂಡ ಒಂದು 10-15 ನಿಮಿಷ ನೆನೆಸಿಟ್ಕೋಬೇಕು. ಅಷ್ಟರಲ್ಲಿ ಈ ದೋಸೆಗೆ ಕಾಂಬಿನೇಷನ್ ಆಗಿ ಪೀನಟ್ ಚಟ್ನಿನ ಮಾಡ್ತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜನ ಹುರಿತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ಕೋತೀನಿ, ತುಂಬ ರುಚಿಯಾಗಿರುತ್ತೆ. ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ, ನೆನೆಸಿಟ್ಕೊಂಡಿರುವಂಥ ಈ ರವೆನ ಸೇರಿಸಿ ಅರ್ಧ ಕಪ್ನಷ್ಟು ಹುಳಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಇದರಲ್ಲಿ ಆ್ಯಂಟಿ ಗ್ರಾವಿಟಿ ಲಿಡ್ ಲಾಕ್ಸ್ ಇದೆ, ಯಾಕೆ ಅಂತಂದರೆ ಸೇಫ್ಟಿಗೋಸ್ಕರ. ಇದರ ಅವಲಕ್ಕಿ ಎಲ್ಲ ಹಾಕಿದಾಗ ಅದು ಸ್ಮೂತಾಗಿ ಗ್ರೈಂಡ್ ಆಗೋದೇ ಇಲ್ಲ ಕೆಲವೊಂದು ಮಿಕ್ಸಿಗಳಲ್ಲಿ, ಬಟ್ ಇದು ಹಾಗಲ್ಲ. ಹಾಗೆ ಈ ಥರ ಮೇಲ್ಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ನೀರನ್ನು ಸೇರಿಸ್ಕೋಬೋದು. ಮಿಕ್ಸಿ ಜಾರ್ನ ಮಿಕ್ಸಿಯಿಂದ ಡಿಟ್ಯಾಚ್ ಮಾಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಈನೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಚಟ್ನಿಗೆ ಅಂತ ಸ್ಮಾಲ್ ಜಾರ್ನ ಇಟ್ಕೊಂಡು ಅದಕ್ಕೆ ಹುರಿದಿರುವಂಥ ಕಡಲೆ ಬೀಜ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಒಣಗಿರುವಂಥ ಮೆಣಸಿನಕಾಯಿ, ಉಪ್ಪು ಮತ್ತು ನೀರನ್ನು ಹಾಕಿ ರುಬ್ಕೊಳ್ತೀನಿ. ಚಟ್ನಿ ಟೆಕ್ಸ್ಚರ್ ಬಹಳ ಮುಖ್ಯ ಆಗುತ್ತೆ. ನಮಗೆ ಸ್ವಲ್ಪ ದಪ್ಪವಾಗಿರಬೇಕು ಚಟ್ನಿ, ಅಂದರೆ ಅರಿಯೋ ಕಲ್ಲಲ್ಲಿ ಚಟ್ನಿ ಮಾಡ್ತಾರಲ್ವಾ ಆ ಥರ. ಆದರೆ ಅರಿಯೋ ಕಲ್ಲಲ್ಲಿ ಮಾಡಿಕೊಂಡು ಕುತ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆದರೆ ಈ ಗ್ರೈಂಡರ್ನಲ್ಲಿ ಕೋರ್ಸ್ ಮೋಡ್ನ ಆನ್ ಮಾಡಿಕೊಂಡು ನಾನು ಸೇಮ್ ನಾವು ಅರಿಯೋ ಕಲ್ಲಲ್ಲಿ ಚಟ್ನಿ ಮಾಡ್ತೀವಲ್ವ ಅದೇ ಥರ ಮಾಡ್ಕೋಬೋದು. ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪರ್ಫೆಕ್ಟ್ ಟೆಕ್ಸ್ಚರ್ನಲ್ಲಿ ನಮಗೆ ಹೇಗೆ ಬೇಕೋ ಸ್ವಲ್ಪ ದಪ್ಪವಾಗಿರುವಂಥ ಚಟ್ನಿನ ಮಾಡ್ಕೋತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿ ಬಂದಿದೆ, ನನಗೆ ಹೇಗೆ ಬೇಕೋ ಅದೇ ಥರ. ಇವಾಗ ಬಿಸಿ ಬಿಸಿ ಆಗಿರುವಂಥ ದೋಸೆ ಜೊತೆ ಈ ಕಡಲೆಕಾಯಿ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್. ಇನ್ಸ್ಟೆಂಟಾಗಿ ಏನಾದರೂ ನೀವು ದೋಸೆ ಮಾಡ್ಕೋಬೇಕು ಅಂದರೆ ಡೆಫಿನೆಟ್ಲಿ ಈ ದೋಸೆನ ಟ್ರೈ ಮಾಡ್ಬೋದು. ಬೇಗ ಕೂಡ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಂಚ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಮಧ್ಯಾಹ್ನದ ಲಂಚ್ ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಮಸಾಲೆ ರುಬ್ಬೋದು, ತರಕಾರಿ ಕಟ್ ಮಾಡ್ಕೊಳ್ಳೋದೆಲ್ಲ. ಇವಾಗ ನಾನು ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಬೆಳ್ಳುಳ್ಳಿ, ಸಾಂಬಾರ್ ಪುಡಿ, ಹಾಗೆ ಸ್ವಲ್ಪ ಕಡಲೆ, ನೀರನ್ನೆಲ್ಲ ಹಾಕಿ ರುಬ್ಕೊಳ್ಳೋದು. ಈ ಥರ ತೆಂಗಿನಕಾಯಿ ಹಾಕಿ ರುಬ್ಬಿದಾಗ ಪ್ರಾಪರ್ ಆಗಿ ರುಬ್ತಾ ಇರಲಿಲ್ಲ, ಆದರೆ ಇದರಲ್ಲಿ ಕಠಿಣ ಪದಾರ್ಥಗಳನ್ನು ಕೂಡ ತುಂಬ ಸುಲಭವಾಗಿ ರುಬ್ಬುತ್ತೆ. ಇದು 550 ವ್ಯಾಟ್ ಮಿಕ್ಸರ್ ಆದರೂ ಕೂಡ BLDC ಮೋಟರ್ ಇರೋದ್ರಿಂದ 1000 ವ್ಯಾಟ್ ಮಿಕ್ಸರ್ ಥರ ಕೆಲಸ ಮಾಡುತ್ತೆ. ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗೋದು ಗೊತ್ತಾ, ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪನೂ ಕೂಡ ದಪ್ಪದಾಗಿ ತೆಂಗಿನಕಾಯಿ ಇರೋದೇ ಇಲ್ಲ, ತುಂಬ ಸ್ಮೂತಾಗಿ ಪೇಸ್ಟ್ ಆಗಿರುತ್ತೆ. ಸಾಂಬಾರ್ಗೆ ಮಸಾಲೆ ರುಬ್ಬಿದಾಯಿತು. ಇನ್ನು ಪಲ್ಯಕ್ಕೆ ಕ್ಯಾರೆಟ್, ಬೀನ್ಸ್ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಎಲ್ಲ ಬೀಟ್ರೂಟ್ ಮತ್ತು ತರಕಾರಿ ಪಲ್ಯ ಮಾಡಿದಾಗ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಗೊತ್ತು, ಅದರಲ್ಲೇ ಜಾಸ್ತಿ ಟೈಮ್ ತೊಗೊಳ್ತಿತ್ತು. ಈಗ ಈ ಚಾಪರ್ ಜಾರ್ನ ಬಳಸಿದರೆ ಕೆಲವೇ ಸೆಕೆಂಡ್ಗಳಲ್ಲಿ ಸಮವಾಗಿ ತರಕಾರಿನೆಲ್ಲ ಕಟ್ ಮಾಡ್ಕೋಬೋದು.
ಅದರಲ್ಲೂ ಕೂಡ ಬ್ಯುಸಿ ದಿನಗಳಲ್ಲಂತೂ ಇದು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದು ತರಕಾರಿನ ಕಟ್ ಮಾಡುತ್ತೆ ಅಂತ. ಇವಾಗ ನಮಗೆ ಬೇಕಾಗಿರುವಂಥ ತರಕಾರಿನೆಲ್ಲ ಇದ್ರೊಳಗಡೆ ಹಾಕ್ಕೊಳ್ಳೋದು. ನಾನು ಒಗ್ಗರಣೆಗೆ ಬೇಕಾಗಿರುವಂಥ ತರಕಾರಿ ಅಂದರೆ ಈರುಳ್ಳಿ, ಹಸಿಮೆಣಸಿನಕಾಯಿನೆಲ್ಲ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ಸ್ ಗ್ರೈಂಡ್ ಮಾಡಿದ್ರೆ ಆಯಿತು. ಎಷ್ಟು ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ ನೋಡ್ತಿರ್ಬೋದು ನೀವು. ಈ ಚಾಪರ್ ಅಂತೂ ನಾನು ಎಷ್ಟೋ ಕೆಲಸಗಳನ್ನ ಕಡಿಮೆ ಮಾಡಿಬಿಟ್ಟಿದೆ. ಇವಾಗ ಪಲ್ಯಕ್ಕೆ ಬೇಕಾಗಿರುವಂಥ ಕ್ಯಾರೆಟ್ ಮತ್ತು ಬೀನ್ಸ್ನೂ ಸಹ ನಾನು ಚಾಪ್ ಮಾಡ್ಕೋತಾ ಇದ್ದೀನಿ. ಇದು ಸಹ ಜಸ್ಟ್ 10 ಸೆಕೆಂಡ್ಸಲ್ಲಿ ಇಷ್ಟು ಪರ್ಫೆಕ್ಟಾಗಿ ಚಾಪ್ ಆಗಿದೆ ನೋಡ್ತಿರ್ಬೋದು. ಅದೇ ಥರ ನಿಮಗೆ ಯಾವ ತರಕಾರಿ ಬೇಕು ಅದನ್ನೆಲ್ಲ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಬೀಟ್ರೂಟ್ನು ಸಹ ಅದೇ ಥರ ಚಾಪ್ ಮಾಡ್ಕೋತಾ ಇದ್ದೀನಿ. ಯೂಶಲ್ ಆಗಿ ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ಕೊಳ್ಳೋವಾಗ, ಚಪಾತಿಗೆಲ್ಲ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋವಾಗ ತುರಿಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದ್ರ ಬದಲಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಾವು ತುರಿದಾಗ ಮಾಡ್ತೀವಲ್ವ ಪಲ್ಯ, ಅದೇ ಥರ ಟೇಸ್ಟ್ ಬರುತ್ತೆ, ಅಷ್ಟೇ ಬೇಗ ಕೂಡ ಆಗುತ್ತೆ. ಇವಾಗ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆನ ಹಾಕಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಚುಮುಕ್ಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ರೆಡಿ ಆಗಿರುತ್ತೆ ಗೊತ್ತಾ, ಜಾಸ್ತಿ ಬೇಯಿಸ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ. ಸೇಮ್ ಅದೇ ಮೆಥಡ್ನಲ್ಲಿ ಬೀಟ್ರೂಟ್ ಪಲ್ಯ ಸಹ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೋಯ್ತು. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ ಗೊತ್ತಾ. ಅಂದರೆ ಈ ಪಲ್ಯ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬೇಯಿಸಿ ನೀರನ್ನೆಲ್ಲ ಬಸ್ತು ಮಾಡೋದಕ್ಕಿಂತ ಈ ಥರ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ಸೈಡಲ್ಲಿ ಟೊಮ್ಯಾಟೊ ಸಾಂಬಾರು ಕೂಡ ರೆಡಿ ಆಯಿತು. ಇವತ್ತಿನ ಲಂಚ್ ಬಿಸಿ ಬಿಸಿ ಆಗಿರುವಂಥ ಅನ್ನ, ಅದ್ರ ಮೇಲೆ ಸ್ವಲ್ಪ ಟೊಮ್ಯಾಟೊ ಸಾಂಬಾರು, 2 ತರಹದ ಪಲ್ಯ. ಯೂಶಲ್ ಆಗಿ ಒಂದು ಥರ ಮಾಡ್ತಾಯಿದ್ದೆ, ಬಟ್ ಈ ಚಾಪರ್ ಬಂದಾಗಿಂದ ನನಗೆ ಈಸಿ ಆಗಿಬಿಟ್ಟಿದೆ. ಆರಾಮಾಗಿ 2 ಥರ ಪಲ್ಯನ ಮಾಡ್ಕೋಬೋದು. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಏನಾದ್ರೂ ಬೇಕು, ನಾನು ಯೂಶಲ್ ಆಗಿ ಲೈಟಾಗಿ ಏನಾದ್ರೂ ಸಿಂಪಲಾಗಿ ಮಾಡ್ಕೊಳ್ತೀನಿ. ಇವಾಗ ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟೈಮ್ ಇದ್ದಾಗ ಚಟ್ನಿ ಪುಡಿಗಳು, ಮಸಾಲ ಪುಡಿಗಳನ್ನೆಲ್ಲ ಮಾಡ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಒಣ ಕೊಬ್ಬರಿ ತುರಿ, ಸ್ವಲ್ಪ ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಹುರಿದಿರುವಂಥ ಕಡಲೆ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು. ಸೇಮ್ ನಾನು ಬೆಳಗ್ಗೆ ಚಟ್ನಿ ಹೇಗೆ ಮಾಡ್ಕೊಂಡಿದ್ನೋ ಅದೇ ಥರ, ಆದರೆ ನೀರನ್ನು ಹಾಕ್ಕೊಳ್ಳದೆ ಗ್ರೈಂಡ್ ಮಾಡ್ಕೊಳ್ಳೋದು. ನನಗೆ ನಾರ್ಮಲ್ ಆಗಿ ಚಟ್ನಿ ಪುಡಿ ಹೇಗಿರಬೇಕು ಅಂತಂದರೆ ಸ್ಮೂತ್ ಆಗಿರಬಾರ್ದು, ನನಗೆ ಬೇಕಾಗಿರುವಂಥ ಟೆಕ್ಸ್ಚರಲ್ಲೇ ಇರಬೇಕು. ನನಗೆ ಸ್ವಲ್ಪ ತರಿಯಾಗಿಯೇ ಇರಬೇಕು. ಅದಕ್ಕೆ ನನಗೆ ಬೇಕಾಗಿರುವಂಥ ಟೆಕ್ಸ್ಚರ್ಗೆ ಸ್ಪೀಡ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ಚಟ್ನಿ ಪುಡಿನ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಪಲ್ಸ್ ಮೋಡ್ನ ಆನ್ ಮಾಡ್ಕೊಂಡಿದ್ದೆ. ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ರುಚಿ ಮಾತ್ರ ಸಖತ್ತಾಗಿರುತ್ತೆ, ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇನ್ನು ಡಿನ್ನರ್ಗೆ ನಾನು ಚಪಾತಿ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಟೊಮ್ಯಾಟೊನ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಕ್ರೀಮಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಪನ್ನೀರ್ನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ಕೂಲಾಗಿತ್ತು. ಮೊದಲು ನಾನು ಮಿಕ್ಸರ್ನ ಯೂಸ್ ಮಾಡ್ತಿದ್ನಲ್ವ, ಜಾರ್ ಸರಿಯಾಗಿ ಆಗ್ತಿದ್ರೆ ಹೊರಗಡೆ ಎಲ್ಲ ಸುರಿದೋಗ್ಬಿಡೋದು. ಆದರೆ ಇದರಲ್ಲಿ ಜಾರ್ ಸರಿಯಾಗಿ ಲಾಕ್ ಆಗದಿದ್ರೆ ಇದು ಸ್ಟಾರ್ಟೇ ಆಗೋದಿಲ್ಲ. ಇವಾಗ ನನಗೆ ಒಳ್ಳೆ ಪೀಸ್ ಅಂತೂ ಸಿಕ್ತು. ಯಾಕೆಂದರೆ ವಿಶೇಷವಾಗಿ ನಾನೇನಾದ್ರೂ ಇನ್ನೊಂದು ಕೆಲಸ ಮಾಡ್ಕೊಳ್ಳೋವಾಗ ಆರಾಮಾಗಿ ಈ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದು, ಲಟ್ಟಿಸ್ಕೊಳ್ಳೋದೆಲ್ಲ ಮಾಡ್ಕೋಬೋದು. ಏನು ಗ್ರೈಂಡ್ ಮಾಡ್ಕೋಬೇಕು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಜಾರ್ನ ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಅಂದರೆ ಸುತ್ತಲೂ ಸಹ ಬ್ಲೂ ಲೈಟ್ ಪಾಪಪ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ ನಾವು ಹಾಕಿದ್ವಿ ಅಂತಂದರೆ ಸಿಂಗಲ್ ಒಂದು ಕಡೆ ಮಾತ್ರ ಬ್ಲೂ ಲೈಟ್ ಆನ್ ಆಗಿರುತ್ತೆ, ಅದು ಪ್ರಾಪರಾಗಿ ಸೆಟ್ ಆಗಿರುತ್ತೆ. ನೋಡಿ ಇವಾಗ ಪಾಪಪ್ ಆಗ್ತಾ ಇದೆ. ಇವಾಗ ಜಾರ್ ಸರಿಯಾಗಿ ಹಾಕಿಲ್ಲ ಅಂತ. ಇನ್ ಕೇಸ್ ಜಾರ್ನೇ ನಾವು ತೆಗೆದುಬಿಡ್ತು ಅಂತಂದರೆ ಮಿಕ್ಸಿನೇ ಆನ್ ಆಗಲ್ಲ. ನೋಡಿ ರೆಡ್ ಕಲರ್ ಇಂಡಿಕೇಟ್ ಆಗ್ತಾ ಇರುತ್ತೆ ಜಾರ್ ಹಾಕಿಲ್ಲ ಅಂತ. ಸೊ ಈ ಥರ ಎಲ್ಲ ಫೆಸಿಲಿಟೀಸ್ ಇರುವಾಗ ನಮಗೆ ಯಾವುದೇ ಥರ ತೊಂದರೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಈಸಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೋದು. ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಅಡುಗೆನ ಮಾಡ್ಕೋಬೋದು. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿದ್ದೀನಿ. ಮಸಾಲ ನೋಡ್ತಿರ್ಬೋದು ಯಾವುದೇ ಥರ ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಯಾವುದು ಕೂಡ ದಪ್ಪದಾಗಿ ಹಾಗೇನೇ ಇಲ್ಲ, ಫುಲ್ ಸ್ಮೂತಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಆಗಿತ್ತು. ಇವಾಗ ಚಪಾತಿನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ, ಅದನ್ನು ಲಟ್ಟಿಸಿ ಬೇಯಿಸ್ಕೊಂಡಿದ್ದಾಯಿತು. ಗ್ರೈಂಡ್ ಮಾಡ್ಕೊಳ್ಳೋ ಹೊತ್ತಲ್ಲೇ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಡಿನ್ನರ್ ಕೂಡ ರೆಡಿ ಆಯಿತು. ಹೀಗೆ ನನ್ನ ಈ ಮಿಕ್ಸರನ್ನು ದಿನವಿಡೀ ಬಳಸ್ತಾ ಇದ್ದೀನಿ. ಈ ಝೆನೋವಾ ಮಿಕ್ಸರ್ ಗ್ರೈಂಡರ್ ನನಗೆ ತುಂಬ ಟೈಮ್ ಉಳಿಸಿದೆ. ಹಾಗೆ ನನ್ನ ಮೇಲೆ, ನನ್ನ ಹ್ಯಾಬಿಟ್ಸ್ ಮೇಲೆ ನನಗೆ ಮತ್ತೆ ಹೆಚ್ಚು ಟೈಮ್ ಕೊಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದಕ್ಕೆ 3 ವರ್ಷದ ವ್ಯಾರಂಟಿ ಕೂಡ ಇದೆ. ಇದು
ನಮಗೆ ವಿಶ್ವಾಸ ಕೊಡುತ್ತೆ. ಬೆಳಗಿನ ಸ್ಮೂದಿಯಿಂದ ಹಿಡಿದು ಚಟ್ನಿ, ಮಸಾಲೆ, ತರಕಾರಿ ಕತ್ತರಿಸೋಕೆ, ಸಂಜೆ ಸ್ನ್ಯಾಕ್ಸ್‌ಗೆ ಎಲ್ಲವೂ ಒಂದೇ ಸಾಧನದಲ್ಲಿ ಮಾಡಬಹುದು. ನನಗೆ ಯಾವುದಾದ್ರೂ ನನ್ನ ಟೈಮ್ ಸೇವ್ ಮಾಡ್ತಾ ಇದೆ, ನನ್ನ ಕುಕ್ಕಿಂಗ್‌ನ ಈಸಿ ಮಾಡ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದು ವರ್ತ್ ಇಟ್. ಇದ್ರ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.